ಸರ್ವರಿಗೂ ನಮಸ್ಕಾರಗಳು. ನನ್ನ ಹೆಸರು ಉಷಾ ಹೆಗಡೆ. ನಾನು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುರುಡೇಶ್ವರದಿಂದ ಮಾತಾಡ್ತಿದ್ದೇನೆ. ಸೂರ್ಯ ಫೌಂಡೇಶನ್ ರಿಜಿಸ್ಟರ್ ಬೆಂಗಳೂರು ಮಾಧ್ಯಮದ ಜ್ಯೋತಿರ್ಲಿಂಗ ಭಾಷಣ ಕಲಾ ತರಬೇತಿಯ ನನ್ನೆಲ್ಲ ಮಾರ್ಗದರ್ಶಿ ಗೌರವಾನ್ವಿತ ಗುರುವೃಂದಕ್ಕೂ ಹಾಗೂ ನನ್ನ ಆತ್ಮೀಯ ಸಹಕಲಿಕಾರ್ಥಿಗಳಿಗೂ ಹೃದಯಾಂತರಾಳದ ಪ್ರೀತಿಪೂರ್ವಕ ನಮನಗಳು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಬದುಕಿನ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಜ್ಞಾನವೆಂಬ ಬೆಳಕಿನೆಡೆಗೆ ನನ್ನನ್ನು ಕೊಂಡೊಯ್ಯುತ್ತಿರುವಂಥ ನನ್ನೆಲ್ಲ ಮಾರ್ಗದರ್ಶಿ ಗುರುವೃಂದಕ್ಕೂ ಹೃದಯಾಂತರಾಳದ ಪ್ರೀತಿಪೂರ್ವಕ ನಮನಗಳು. ನನ್ನ ಇವತ್ತಿನ ವಿಚಾರ, ಗುರಿಗೋರುವ ಗುರು ಇರಲಿ. ಮುಂದೆ ಗುರಿ, ಹಿಂದೆ ಗುರು. ಇದು ನಿತ್ಯ ಸತ್ಯವಾದಂಥ ಒಂದು ಮಾತು. ಗುರಿ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತೆ. ಬದುಕಿನಲ್ಲಿ ಗುರಿಗೆ ವಿಶೇಷವಾದಂಥ ಸ್ಥಾನ ಇದೆ. ಅದಕ್ಕಾಗಿ ನಾವು ಒಂದು ಚಿಕ್ಕ ಮಗುವಿನ ನೋಡಿದ್ರೂ ಕೇಳ್ತೇವೆ, ನೀನು ಮುಂದೆ ಏನಾಗಬೇಕಪ್ಪ, ವಾಟ್ ಈಸ್ ಯುವರ್ ಡ್ರೀಮ್? ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ಎಚ್ಚೆತ್ತಾಗ ಕಾಣುವುದು ಕನಸು. ಕನಸು ಕಾಣಿ, ಕನಸು ಕಾಣಿ, ಹ್ಯಾವ್ ಅ ಬಿಗ್ ಡ್ರೀಮ್ ಎಂದು ಎಚ್ಚರಿಸಿದವರು ದೇಶ ಕಂಡಂಥ ಮಹಾನ್ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂರವರು. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು ಎನ್ನುವಂಥ ಕರೆಯನ್ನು ಕೊಟ್ಟವರು ವಿಶ್ವ ಕಂಡಂಥ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರವರು. ಬದುಕಿನಲ್ಲಿ ಗುರಿಗೆ ವಿಶೇಷವಾದ ಸ್ಥಾನವಿದೆ. ವಿಜ್ಞಾನ ಹೇಳ್ತದೆ, ಜೀವಿಗಳಲ್ಲಿ ಅತ್ಯಂತ ಬುದ್ಧಿಜೀವಿ ಮನುಷ್ಯ. ಮನಸ್ಸು ಮಾಡಿದರೆ ಆತ ಏನನ್ನು ಬೇಕಾದರೂ ಸಾಧಿಸಬಲ್ಲ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮನಸ್ಸಿದ್ದಲ್ಲಿ ಮಾರ್ಗವಿದೆ. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ದಾಸಶ್ರೇಷ್ಠರು ಒಂದು ಕಡೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದಯ್ಯ, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಇವೆಲ್ಲವೂ ಏನನ್ನು ತೋರಿಸ್ತದೆ? ಬದುಕಿನಲ್ಲಿ ಗುರಿಗೆ ಅದರದೇ ಆದಂತಹ ಸ್ಥಾನವಿದೆ, ವಿಶೇಷತೆ ಇದೆ, ಮಹತ್ವವಿದೆ. ಹಾಗಾದರೆ ಮನುಷ್ಯ ಜೀವನದ ಗುರಿ ಏನು? ವೇದೋಪನಿಷತ್ತುಗಳು ಹೇಳ್ತವೆ, ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುವುದೇ ಮನುಷ್ಯ ಜೀವನದ ನಿಜವಾದ ಗುರಿ. ಹಾಗಾದರೆ ಆ ಚತುರ್ವಿಧ ಪುರುಷಾರ್ಥಗಳು ಯಾವ್ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥ ಎಂದರೆ ಧನ ಸಂಪಾದನೆ, ಕಾಮ ಎಂದರೆ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು. ಧರ್ಮ ಮಾರ್ಗದಲ್ಲಿ ಹೋಗಿ ಧನ ಸಂಪಾದಿಸಿ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಂಡಾಗ ನಾವು ಮೋಕ್ಷ ಸಂಪಾದನೆಯನ್ನು ಮಾಡ್ಕೋಬೋದು. ಇದನ್ನು ಕೆಲವರು ಜ್ಞಾನ ಮಾರ್ಗದಿಂದ ಸಂಪಾದಿಸ್ತಾರೆ. ಅಂದರೆ ವಿದ್ಯೆಯನ್ನು ಕಲಿತು ಒಳ್ಳೆ ಹುದ್ದೆಗಳಿಗೆ ಹೋಗಿ ಧನ ಸಂಪಾದನೆ ಮಾಡಿ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ತಾರೆ. ಇನ್ನೊಂದಿಷ್ಟು ಜನ ಇದನ್ನು ಶ್ರಮ ಮಾರ್ಗದಿಂದ ಪಡೆದುಕೊಳ್ತಾರೆ. ಶ್ರಮಪಟ್ಟು ದುಡಿದು ಸಂಪಾದನೆ ಮಾಡಿ ಅವುಗಳಿಂದ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾರೆ. ಇನ್ನೊಂದು ಮಾರ್ಗ ವಾಮ ಮಾರ್ಗ. ಇದು ಸಮಾಜದಿಂದ ಪುರಸ್ಕೃತವಾದಂಥ ಮಾರ್ಗವಲ್ಲ. ಧರ್ಮ ಮಾರ್ಗದಲ್ಲಿ ಹೋಗಿ ಅರ್ಥಕಾಮಗಳನ್ನು ಪಡೆದು ಮೋಕ್ಷ ಸಾಧನೆ ಮಾಡ್ಕೋಬೇಕಂದ್ರೆ ನಮಗೆ ಇಲ್ಲಿ ಒಬ್ಬ ಗುರು ಬೇಕು. ಗುರು ಅಂದರೆ ಯಾರು? ವರ್ಣ ಮಾತ್ರಂ ಕಲಿಸಿದಾತಂ ಗುರು. ನಮಗೆ ಒಂದು ಅಕ್ಷರದ ವಿದ್ಯೆಯನ್ನು ಹೇಳಿಕೊಡಲಿ, ಅವನು ನಮ್ಮ ಬದುಕಿನಲ್ಲಿ ಶ್ರೇಷ್ಠವಾದ ಗುರು. ನಮ್ಮ ಸಾಮಾನ್ಯ ಕಲ್ಪನೆ ಏನಪ್ಪ ಅಂದರೆ, ಗುರು ಅಂದಾಕ್ಷಣ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಡೋಣ. ನಿಜವಾಗ್ಲೂ ಹೌದು, ಅವನು ಕೂಡ ಗುರುವೇ, ಪೂಜನೀಯ ಸ್ಥಾನವೇ. ಆದರೆ ಗುರು ಪದದ ಅರ್ಥ ಇನ್ನೂ ವಿಶೇಷವಾದದ್ದು. ಗುಕಾರಃ ಅಂಧತಮ ಪ್ರೋಕ್ತಃ ಋಕಾರಃ ತತ್ ನಿರೋಧಕಃ ತಸ್ಮಾತ್ ಗುರು ಇತಿ ಪ್ರೋಕ್ತಂ. ಬದುಕಿನ ಅಂಧಕಾರವನ್ನು ಕಳೆದು ಬೆಳಕಿನೆಡೆಗೆ ಕೊಂಡೊಯ್ಯುವವನೇ ಗುರು. ಗುರು ಪದದ ಅರ್ಥ ಭೂಮಿಗಿಂತ ವಿಶಾಲ, ಭಾನಿಗಿಂತ ಎತ್ತರ, ಶರಧಿಗಿಂತ ಆಳ. ಗುರು ಅಂದರೆ ವಿಶೇಷ, ವಿಶಿಷ್ಟ, ದೊಡ್ಡದು. ಗುರು ನಮಗೆ ಎದ್ದಾಗ ಬೇಕು, ಬಿದ್ದಾಗ ಬೇಕು, ಹೊದ್ದಾಗ ಬೇಕು, ಇದ್ದಾಗ ಕೂಡ ಬೇಕು. ಎದ್ದಾಗ ದಾರಿಯಲ್ಲಿ ನಡೆಸಲಿಕ್ಕೆ, ಬಿದ್ದಾಗ ಮೇಲೆತ್ತಲಿಕ್ಕೆ, ಹೊದ್ದು ಮಲಗಿದಾಗ ಬಡಿದೆಬ್ಬಿಸಲಿಕ್ಕೆ, ಪ್ರತಿ ಸಂದರ್ಭದಲ್ಲಿಯೂ ನಮಗೆ ಗುರು ಬೇಕು. ಈಗ ಜೀವನದಲ್ಲಿ ಏನೋ ಒಂದು ಮಹತ್ ಸಾಧನೆಯನ್ನು ಮಾಡಿದಂಥ ಯಾವುದೇ ವ್ಯಕ್ತಿಯನ್ನು ಕೇಳಿ, ನಿನ್ನ ಈ ಸಾಧನೆಗೆ, ನಿನ್ನ ಈ ಪುರಸ್ಕಾರಕ್ಕೆ ಕಾರಣ ಏನು? ಆತ ಯಾವುದೋ ಒಬ್ಬ ತನ್ನ ಪ್ರೇರಣಾದಾಯಕನನ್ನು, ಮಾರ್ಗದರ್ಶಕರನ್ನು, ಪ್ರೋತ್ಸಾಹದಾಯಕರನ್ನು ನೆನೆಸ್ಕೊತಾನೆ. ಬದುಕಿನ ಪ್ರತಿಯೊಂದು ಸಾಧನೆ ಹಿಂದೆಯೂ ಒಬ್ಬ ಗುರು ಇರ್ತಾನೆ. ಹಾಗಾಗಿ ಗುರುವಿನ ಸ್ಥಾನ ದೊಡ್ಡದು. ಅದಕ್ಕೆ ಕವಿ ಸೋಮೇಶ್ವರರು ಒಂದು ಕಡೆ ಹೇಳ್ತಾರೆ, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವನಾರು. ಹಾಗಾಗಿ ಗುರುವಿನ ಕೃಪೆ, ಗುರುವಿನ ದೃಷ್ಟಿ, ಗುರುವಿನ ವಾಣಿ, ಗುರುವಿನ ಆಶೀರ್ವಾದ ಇವೆಲ್ಲಕ್ಕೂ ವಿಶೇಷವಾದ ಸ್ಥಾನವಿದೆ. ಇವೆಲ್ಲವೂ ಶಿಷ್ಯನಾದವನಿಗೆ ಶ್ರೀರಕ್ಷೆಯಾಗಿರ್ತವೆ. ಗುರು ಬಂಧುವಾಗಬಲ್ಲ, ಬಳಗವಾಗಬಲ್ಲ, ತಂದೆಯಾಗಬಲ್ಲ, ತಾಯಿಯಾಗಬಲ್ಲ.
ಗುರು ಯಾವುದೇ ಸ್ಥಾನವನ್ನು ಬೇಕಾದರೂ ತುಂಬಬಲ್ಲ ಅಂಥ ಶ್ರೇಷ್ಠ ಸ್ಥಾನ ಗುರುವಿನದು. ಹಾಗಾಗಿ ಗುರುವಿನಲ್ಲಿ ನಾವು ಭಕ್ತಿ, ಗೌರವ, ಪ್ರೀತಿ, ಶ್ರದ್ಧೆ ಇವುಗಳಿಂದ ನಡ್ಕೋಬೇಕು. ಆವಾಗ ಮಾತ್ರ ನಾವು ಗುರುವಿನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ. ಅಂತ ಹೇಳಬೇಕಂದ್ರೆ ಇಲ್ಲಿ ಜಾತಿ ಭೇದವಿಲ್ಲ, ಲಿಂಗ ಭೇದವಿಲ್ಲ, ವಯೋಭೇದವಿಲ್ಲ, ಧರ್ಮ ಭೇದವಿಲ್ಲ. ನಮಗಿಂತ ದೊಡ್ಡವರಾದರೆ ನಾವು ಅವರನ್ನು ಭಕ್ತಿ ಗೌರವದಿಂದ ಕಾಣ್ತೇವೆ, ಸಮಾನ ವಯಸ್ಕರಾದರೆ ಪ್ರೀತಿ ಪ್ರೇಮದಿಂದ ಕಾಣ್ತೇವೆ, ಚಿಕ್ಕವರಾದರೆ ವಾತ್ಸಲ್ಯದಿಂದ ಕಾಣ್ತೇವೆ. ಕಲಿಯುವ ಹಂಬಲವಿದ್ದಲ್ಲಿ ನಾವು ಎಲ್ಲಿ ಬೇಕಾದರೂ ಗುರುವನ್ನು ಕಾಣಬಹುದು. ಅಲ್ಲಿ ಇಂಥವರೇ ಆಗಬೇಕು, ಚಿಕ್ಕವರೇ ಆಗಬೇಕು, ದೊಡ್ಡವರೇ ಆಗಬೇಕು ಅಂಥದ್ದು ಏನೂ ಇಲ್ಲ. ಒಂದು ಮಾತಿದೆ, ಕಿಟಕಿ ಬಾಗಿಲು ತೆಗೆದಿರಲಿ ಬೆಳಕು ಎಲ್ಲಿಂದ ಬೇಕಾದರೂ ಒಳಗೆ ಪ್ರವೇಶಿಸ್ತದೆ. ಹಾಗೆ ನಮ್ಮಲ್ಲಿ ಕಲಿಯುವ ಹಂಬಲವಿರಬೇಕು, ನಾವು ಚಿಕ್ಕವರಾಗಬೇಕು. ಆಗ ಗುರು ನಮಗೆ ಎತ್ತರವಾಗಿ ಕಾಣುತ್ತಾನೆ. ನಾವು ಕಲಿಬೇಕು, ನಾವು ತಿಳ್ಕೋಬೇಕು, ನಾನೊಂದಿಷ್ಟು ಜ್ಞಾನವನ್ನು ಪಡ್ಕೋಬೇಕು ಅನ್ನುವಂಥ ಹಂಬಲವಿದ್ದಾಗ ನಾವು ಎಲ್ಲೆಲ್ಲಿಯೂ ಗುರುವನ್ನು ಕಾಣಬಹುದು. ಅದಕ್ಕೆ ಹೇಳ್ತಾರೆ ದಾಸರು ಒಂದು ಕಡೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರಗಳೋದಿದರೇನು ವ್ಯರ್ಥವಾಯಿತು ಬದುಕು. ಸರ್ವಜ್ಞ ಹೇಳ್ತಾನೆ, ಸರ್ವಜ್ಞನೆಂಬುವನು ಗರ್ವದಿಂದಾಗಿಹನೆ, ಸರ್ವರೊಳಗೊಂದೊಂದು ನುಡಿಯತಾ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಅಂದರೆ ನಾವು ಕಲಿಬೇಕಂದ್ರೆ ಒಂದು ಮಾತು ನೆನಪಾಗ್ತದೆ, ನಾನು ಅಳಿದರೆ ನಾನು ಬೆಳೆವೆನು. ನನಗೆಲ್ಲ ಗೊತ್ತು, ನಾನು ತಿಳ್ಕೊಳ್ಳೋದೇನಿದೆ, ಅವರಲ್ಲೇನಿದೆ ಇವರಲ್ಲೇನಿದೆ ಅನ್ನುವಂಥ ಅಹಮ್ಮನ ನಾವು ಏನು ಮಾಡಬೇಕು, ಬಿಟ್ಟು ನಾನು ಅಳಿಬೇಕು, ನಾನು ತಿಳ್ಕೋಬೇಕು ಅನ್ನುವಂಥ ಭಾವ ನನಗೆ ಬರಬೇಕು. ನಮ್ಮಲ್ಲಿರುವ ಅಹಮ್ಮು ಶೂನ್ಯವಾಗಬೇಕು. ಆಗ ನಾವೇನಾಗ್ಬೋದು, ಬೆಳಿಬೋದು. ನಿಜವಾದ ಗುರು ಆದವನು ಹೇಗಿರ್ತಾನೆ, ತನ್ನ ಶಿಷ್ಯನ ಪ್ರಗತಿಯನ್ನು, ಉನ್ನತಿಯನ್ನು, ಸಾಧನೆಯನ್ನು ಸಂಭ್ರಮಿಸ್ತಾನೆ. ಗುರು ಯಾವಾಗಲೂ ತನಗೆ ಸ್ವತಃ ಸನ್ಮಾನ ಪುರಸ್ಕಾರಗಳನ್ನು ಬಯಸುವುದಿಲ್ಲ. ತನ್ನ ಶಿಷ್ಯರಿಂದ ತಾನು ಗುರುತಿಸಲ್ಪಟ್ಟಾಗ ಒಬ್ಬ ನಿಜವಾದ ಗುರುವಿಗೆ ಆಗುವಂಥ ಸಂತೋಷವನ್ನು ಯಾರಿಂದಲೂ ಊಹಿಸಲಿಕ್ಕೂ ಕೂಡ ಸಾಧ್ಯವಿಲ್ಲ. ಜರಿಯುವವರನ್ನ ಜನ್ಮ ಬಂಧುಗಳೆಂಬ ನಮ್ಯ, ಹೊಗಳುವವರನ್ನ ಹೊನ್ನ ಶೂಲಕ್ಕೇರಿಪರಯ್ಯ. ದಾಸರಿ ಮಾತನ್ನು ಹೇಳ್ತಾರೆ. ನಮ್ಮ ತಪ್ಪುಗಳನ್ನು ಹೇಳುವವರನ್ನು ನಾವೇನು ಅನ್ಕೋಬೇಕು, ಜನ್ಮ ಬಂಧುಗಳೇ ಅನ್ಕೋಬೇಕು. ಹೊಗಳಿಕೆ ಅನ್ನುವುದು ಹೊನ್ನ ಶೂಲವಿದ್ದಂತೆ. ಈಗ ನಮ್ಮನ್ನು ಅತಿಯಾಗಿ ಪ್ರೀತಿಸುವವಳು ತಾಯಿ. ಆದರೆ ತಾಯಿ ಬೈದಷ್ಟು ಯಾರಾದರೂ ನಮ್ಗೆ ಬೈತಾರ? ಆದರೆ ಯಾಕೆ ಆ ಬೈಗುಳದ ಹಿಂದೆ ಏನಿದೆ? ಪ್ರೀತಿ ಇದೆ. ಗುರು ಬೈದಷ್ಟು, ಗುರುವಿನಿಂದ ನಾವು ನಿಂದಿಸಿಕೊಳ್ಳುವಷ್ಟು, ಬಯಸಿಕೊಳ್ಳುವಷ್ಟು ಬೇರೆ ಯಾರಿಂದಾರೂ ಹೆಸ್ಕೋತೇವ? ಇಲ್ಲ. ಆ ಗುರುವಿನಲ್ಲೂ ಏನಿದೆ? ತನ್ನ ಶಿಷ್ಯ ಬೆಳಿಬೇಕು ಅನ್ನುವಂಥ ಹಂಬಲ ಇದೆ. ಈಗ ವೈದ್ಯರಲ್ಲಿ ಹೋದಾಗ ನಮಗೆ ಕಹಿಯಾದ ಔಷಧವನ್ನೇ ಕೊಡ್ತಾರೆ. ಯಾಕೆ ಹೇಳಿ? ನಮಗೆ ಬಂದಂಥ ತೊಂದರೆ, ಅನಾರೋಗ್ಯ ದೂರ ಆಗಬೇಕು. ಇದನ್ನು ನಾವು ಶಿಷ್ಯರಾದವರು ಅರ್ಥ ಮಾಡ್ಕೋಬೇಕು. ಹಾಗೆ ನಿಜವಾದ ಒಂದು ಗುರುವಿನ ಅಂತಃಕರಣ ಹೇಗಿರ್ತದೆ ಅನ್ನೋದಕ್ಕೆ ನಾನು ಒಂದು ಚಿಕ್ಕ ದೃಷ್ಟಾಂತವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಒಂದು ಬೌದ್ಧ ಸನ್ಯಾಸಿಯ ಆಶ್ರಮ. ಒಂದು ಊರಿಗೆ ಬಂದು ವಾಸ್ತವ್ಯ ಮಾಡಿರ್ತಾರೆ. ಅವ್ರ ಜೊತೆಗೆ ತುಂಬ ಶಿಷ್ಯರೊಂದಿಗೂ ಕೂಡ ಬಂದಿರ್ತದೆ. ಪ್ರತಿದಿನ ಸಾಯಂಕಾಲ ಅಲ್ಲೊಂದು ಪ್ರವಚನ ನಡೀತಾ ಇರ್ತದೆ. ತುಂಬ ಜನ ಸೇರಿ ಪ್ರವಚನವನ್ನು ಕೇಳ್ಕೊಂಡು ಹೋಗ್ತಿರ್ತಾರೆ. ಯಾಕಂದರೆ ಆವತ್ತಿನ ದಿನದಲ್ಲಿ ಈಗಿನ ಹಾಗೆ ಮೊಬೈಲ್ ಆಗಲಿ, ಧಾರಾವಾಹಿ ನೋಡಲಿಕ್ಕೆ ಟಿ ವಿ ಆಗಲಿ ಇಂಥವೆಲ್ಲ ಇರಲಿಲ್ಲ. ಜನರು ಶ್ರಮ ವಹಿಸಿ ದುಡಿತಾಯಿದ್ರು. ಸಂಜೆ ಹೊತ್ತಿಗೆ ಪ್ರವಚನವನ್ನು ಕೇಳಿದಾಗ ಅವರಿಗೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಗ್ತಿತ್ತು. ಎಷ್ಟೋ ಜನರಿಗೆ ಜೀವನದಲ್ಲಿ ಉತ್ಸಾಹವನ್ನೇ ಕಳ್ಕೊಂಡವರಿಗೂ ಕೂಡ ಒಂದು ಆತ್ಮವಿಶ್ವಾಸ ಬರ್ತಿತ್ತು. ಅಂಥ ಮಾತುಗಳನ್ನು ಬೌದ್ಧ ಭಿಕ್ಷುಗಳು ಆಡ್ತಾಯಿದ್ರು. ಹೀಗೆ ಪ್ರತಿದಿನ ನಡೀತಾ ಇತ್ತು. ಆದರೆ ಆ ಶಿಷ್ಯರಲ್ಲಿ ಒಂದು ಬೇಸರ ಇತ್ತು. ಗುರುಗಳ ಹತ್ರ ಹೋಗಿ ಪ್ರತಿದಿನ ಒಂದು ವಿಷಯವನ್ನು ತೋಡ್ಕೊಳ್ತಾ ಇದ್ದರು. ನಮ್ಮಲ್ಲಿ ಇಲ್ಲಿ ಒಂದು ರೀತಿ ಅಪಸ್ವರ ಕೇಳಿ ಬರ್ತಾ ಇದೆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ. ಇದು ನಮಗೆ ನಮ್ಮ ಆಶ್ರಮಕ್ಕೆ ಒಳ್ಳೆಯ ಶೋಭೆಯಲ್ಲ. ಏನು ಅಂತ ಗುರುಗಳು ಕೇಳಿದ್ದಕ್ಕೆ, ಇಲ್ಲಿ ಬಂದವರು ಒಂದಲ್ಲ ವಸ್ತುವನ್ನು ಕಳ್ಕೊಳ್ತಾ ಇದ್ದಾರೆ, ಹಾಗೆ ಯಾಕೆ ಅಂತ ಕೇಳಿದ್ದಕ್ಕೆ, ಮತ್ತು ಅವರ ಹತ್ರ ಯಾವುದೇ ರೀತಿಯ ಸಾಕ್ಷಿ ಪುರಾವೆಗಳಿರುವುದಿಲ್ಲ, ಹಾಗಾಗಿ ಸುಮ್ಮನಾಗ್ತಾರೆ. ಆದರೆ ಹೀಗೆ ದಿನಗಳು ಕಳೀತಿದ್ದ ಹಾಗೆ ಒಂದು ದಿವಸ ಅವ್ರ ಗುರುವಿನ ಎದುರಿಗೆ ಆ ವ್ಯಕ್ತಿಯನ್ನು ಕರ್ಕೊಂಬರ್ತಾರೆ. ಗುರುಗಳೇ, ಇವತ್ತೊಂದು ಇತ್ಯರ್ಥ ಆಗಲೇಬೇಕು. ಈಗ ರೆಡ್ ಹ್ಯಾಂಡಾಗಿ ಹಿಡಿಯುವುದು ಅಂತ ಹೇಳ್ತೇವಲ್ಲ, ಹಾಗೆ ಶಿಷ್ಯರಲ್ಲಿಯೇ ಒಬ್ಬನನ್ನು ಹಿಡ್ಕೊಂಡು ಬರ್ತಾರೆ. ಮತ್ತು ಈ ವ್ಯಕ್ತಿಯೇ ನೋಡಿ ಗುರುಗಳೇ, ಒಂದಲ್ಲ ಒಂದು ವಸ್ತುವನ್ನು ಕಳ್ಳತನ ಮಾಡ್ತಿದ್ದಾನೆ. ಇವತ್ತು ನಾವು ಸ್ವತಃ ಅವನನ್ನು ಕರೆದುಕೊಂಡು ನಿಮ್ಮ ಮಂದಿಗೆ ತಂದಿಟ್ಟಿದ್ದೇವೆ. ಇವತ್ತೇನೋ ಒಂದು ಇತ್ಯರ್ಥ ಆಗಬೇಕು ಅಂತ ಹೇಳ್ತಾರೆ. ಗುರುಗಳು ಕೇಳ್ತಾರೆ, ಏನಾಗಬೇಕು ಹಾಗಾದರೆ ನೀವೇ ಹೇಳಿ. ಗುರುಗಳೇ, ಒಂದೇ ಅವನು ಈ ಆಶ್ರಮದಲ್ಲಿ ಇರಬೇಕು, ಇಲ್ಲ ಅಂದರೆ ನಾನಿರಬೇಕು. ಅದಕ್ಕೂ ಗುರುಗಳು ಕೇಳ್ತಾರೆ, ಹೌದಾ, ಇದು ನಿಮ್ಮ ಕಡೆಯ ನಿರ್ಧಾರನ ಅಂತ ಕೇಳ್ತಾರೆ. ಹೌದು ಗುರುಗಳೇ ಅಂತ ಹೇಳ್ತಾರೆ. ಆ ಗುರುಗಳು ಒಂದು ಸ್ವಲ್ಪ ಹೊತ್ತು ಮೌನವಾಗಿದ್ದು,
ಶಿಷ್ಯರನ್ನೆಲ್ಲ ಕರೆದು, ಹೌದಾ, ಹಾಗಾದರೆ ನೀವೆಲ್ಲ ಇಲ್ಲಿಂದ ಹೋಗ್ಬೋದು, ನಿಮಗೆ ಕೊಡಬೇಕಾದ ಜ್ಞಾನವನ್ನು ಕೊಟ್ಟಿದ್ದೇನೆ ನಾನು, ನೀವು ಸಮಾಜದಲ್ಲಿ ಹೇಗೂ ಕೂಡ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೀರಾ, ಆದರೆ ಈ ಶಿಷ್ಯ ಮಾತ್ರ ನನ್ನ ಬಳಿಯೇ ಉಳಿದುಕೊಳ್ಳಿ ಅಂತ ಹೇಳ್ತಾರೆ. ಆಗ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗಿಬಿಡ್ತದೆ. ಇಂಥ ಒಂದು ತಪ್ಪು ಮಾಡಿದ, ಕಳ್ಳತನ ಮಾಡಿದ ಶಿಷ್ಯನಿಗೋಸ್ಕರ ನಾವಿಷ್ಟೊಂದು ಸತ್ಯ ಪ್ರಾಮಾಣಿಕತೆಯಿಂದ ನಡ್ಕೊಳ್ತಿರುವಂಥ ನಮ್ಮನ್ನೇ ಗುರುಗಳು ಹೊರಗೆ ಕಳಿಸ್ತಿದ್ದಾರಲ್ಲ, ಬೇಸರ ಆಗ್ತದೆ. ಅದೇ ವಿಚಾರವನ್ನು ಅವರು ಗುರುಗಳ ಬಳಿ ಕೂಡ ಹೋಗಿ ತೋಡ್ಕೊಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಇಲ್ಲ, ನಿಮಗೆ ಬೇಕಾದ ಜ್ಞಾನವನ್ನು ಕೊಡುವಲ್ಲಿ ನಾನು ಸಫಲನಾಗಿದ್ದಾನೆ, ಆದರೆ ಇವನನ್ನು ನಾನು ಸಮಾಜದಲ್ಲಿ ಬದುಕಲು ಕಳಿಸಲಿಕ್ಕೆ ನಾನು ಇನ್ನೂ ಕೂಡ ಅವನಲ್ಲಿ ತುಂಬ ಬೇಕಾದಂಥ ಜ್ಞಾನ ತುಂಬ ಇದೆ, ಅದನ್ನು ನಾನೀಗ ಕೊಡುವಲ್ಲಿ ವಿಫಲನಾಗಿದ್ದೇನೆ. ಅವನಿಗೆ ನಾನು ಪ್ರೀತಿಯಿಂದ ಸತ್ಯ ಯಾವುದು, ಸುಳ್ಳು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಎನ್ನುವಂಥ ಜ್ಞಾನವನ್ನು ಇನ್ನೂ ತುಂಬಬೇಕಾಗಿದೆ. ಹಾಗಾಗಿ ಅವನು ನನ್ನಲ್ಲಿ ಇರಲಿ. ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಈ ಮಾತನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಅವನಿಗೆ ಈಗಾಗಲೇ ಭಾಳ ಭಯ ಹುಟ್ಕೊಂಡ್ಬಿಟ್ಟಿತ್ತು, ಗುರುಗಳು ಏನಪ್ಪ ಹೇಳ್ತಾರೆ, ಇನ್ನು ಏನು ಮಾಡ್ತಾರೆ ಅಂದ್ಕೊಂಡು. ಗುರುಗಳ ಈ ಮಾತನ್ನು ಕೇಳ್ತಿದ್ದ ಹಾಗೆ ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರಿಳಿತದೆ. ಓಡಿ ಬಂದು ಗುರುಗಳ ಕಾಲಿಗೆ ಬೀಳ್ತಾನೆ. ಗುರುಗಳೇ, ತಪ್ಪಾಯಿತು, ಇನ್ನು ಮುಂದೆ ಯಾವತ್ತೂ ನಾನು ಈ ತಪ್ಪುಗಳನ್ನು ಮಾಡುವುದಿಲ್ಲ, ನಾವೆಲ್ಲ ಶಿಷ್ಯರು ಕೂಡ ಒಟ್ಟಾಗಿ ಪ್ರೀತಿಯಿಂದ ಇರ್ತೇವೆ, ನಿಮ್ಮ ಆಶ್ರಮಕ್ಕೆ ಯಾವುದೇ ಕೆಟ್ಟ ಹೆಸರು ಬರೆದಿದ್ದ ರೀತಿಯಲ್ಲಿ ನಡ್ಕೊಳ್ತೇನೆ ಅಂತ ಅವನು ಹೇಳ್ತಾನೆ. ನಾನು ಇದನ್ನೇ ಯಾಕೆ ಹೇಳಿದೆ ಅಂದರೆ, ಗುರುಸ್ಥಾನದಲ್ಲಿರುವಂತಹ ಅಥವಾ ಶಿಕ್ಷಕ ವೃತ್ತಿಯಲ್ಲಿರುವಂಥ ನಾವು ಕೂಡ ತರಗತಿ ಕೋಣೆಯಲ್ಲಿ ನೋಡ್ತೇವೆ. ಅಲ್ಲಿ 3 ರೀತಿಯ ಮಕ್ಕಳನ್ನು ನೋಡ್ತೇವೆ. ಕೆಲವು ಮಕ್ಕಳಿರ್ತಾರೆ, ಒಂದು ವಿಷಯವನ್ನು ಸ್ವಲ್ಪ ಹೇಳಿದ್ರು ಸಾಕು ಗ್ರಹಿಸ್ಕೊಳ್ತಾರೆ. 2ನೇ ಹಂತದಲ್ಲಿರ್ತಾರೆ, ಅವರನ್ನು ಸ್ವಲ್ಪ ಪ್ರೋತ್ಸಾಹಿಸಿದ್ರೆ ಸಾಕು ಮುಂದೆ ಬರ್ತಾರೆ. ಇನ್ನೊಂದು ಹಂತ ಇರ್ತದೆ, ಅದಕ್ಕೆ ನಾವು ಮುಟ್ಟಲಿಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಹಾಗಾಗಿ ತರಗತಿಯ ನಮ್ಮ ಬೋಧನೆ ಇರಲಿ, ಪಾಠ ಪ್ರವಚನವಿರಲಿ, ತರಗತಿಯ ಕಟ್ಟ ಕಡೆಯ ಮಗುವಿಗೂ ಸಿಗುವಂತಾದಾಗ ಮಾತ್ರ ನಾವು ನಿಜವಾದ ಗುರುವಾಗ್ತೇವೆ. ಒಬ್ಬ ಉತ್ತಮ ಗುರು ಅಂತ ಯಾರಿಗೆ ಹೇಳ್ತೇವೆ ಅಂದರೆ, ಮಗುವನ್ನು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ಯಾರ ಬಳಿ ಸಾಧ್ಯ ಇದೆಯೋ ಅವನು ಅತ್ಯುತ್ತಮ ಗುರುವಾಗ್ತಾನೆ. ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾನೋ ಅಷ್ಟು ಪ್ರೀತಿಸ್ಲಿಕ್ಕಾದರೂ ಸಾಧ್ಯ ಆದರೂ ಕೂಡ ಅವನೊಬ್ಬ ಉತ್ತಮ ಗುರು ಅನಿಸ್ಕೊತಾನೆ. ಇದು ಸಾಧ್ಯ ಇಲ್ಲ ಅಂದಾಗ ಮಾತ್ರ ಆ ಸ್ಥಾನಕ್ಕೆ ಆ ವ್ಯಕ್ತಿ ಕೂಡ ಶೋಭೆ ಆಗಿರುವುದಿಲ್ಲ. ಈ ರೀತಿಯಲ್ಲಿ ಒಬ್ಬ ಉತ್ತಮ ಗುರುವಾದವನು ಕೇವಲ ತನ್ನ ಶಿಷ್ಯರ ಉನ್ನತಿಯಲ್ಲಿ ತನ್ನ ಸಂತೋಷವನ್ನು ಕಾಣ್ತಾನೆ. ಹಾಗೆ ಇನ್ನೊಂದು ವಿಚಾರ, ಮನುಷ್ಯನ ಕಲಿಕೆ ಅವನ ಉಸಿರಿನ ಆರಂಭದಿಂದ ಆರಂಭವಾಗ್ತದೆ. ತಾಯಿಯ ಹೊಕ್ಕುಳು ಬಳ್ಳಿಯಿಂದ ಏರ್ಪಟ್ಟ ತಕ್ಷಣ ಮಗು ಈ ಭೂಮಿಯಲ್ಲಿ ಸ್ವತಂತ್ರವಾಗಿ ಉಸಿರಾಡಬೇಕು, ಧ್ವನಿ ತೆಗೆದು ಅಳಬೇಕು. ಆ ಅಳುವಿಗೆ ಮಾತ್ರ ತಾಯಿ ಖುಷಿ ಪಡ್ತಾಳೆ. ತಾಯಿ ಸಂತಸ ಪಡುವಂಥ ಮಗುವಿನ ಒಂದೇ ಅಳು ಅಂದರೆ ಮಗು ಹುಟ್ಟಿದ ತಕ್ಷಣ ಕೇಳುವಂಥ ಮಗುವಿನ ಅಳು. ಇನ್ನು ಮಗುವಿಗೆ ಹಸಿವೆ ಆಗಿದೆ, ಅದು ತಾಯಿ ಕೊಟ್ಟ ಹಾಲನ್ನು ಕುಡಿಬೇಕಂದ್ರೂ ಕೂಡ ಅಲ್ಲಿ ಒಂದು ಕಲಿಕೆ ಆಗಬೇಕು. ಈ ರೀತಿಯಲ್ಲಿ ಮಗುವಿನ ಕಲಿಕೆ ನಿಧಾನಕ್ಕೆ ಸಾಗ್ತಾ ಹೋಗ್ತದೆ. ಕಣ್ಣು ಬಿಟ್ಟು ನೋಡೋದಿರ್ಬೋದು, ಗುರುತು ಹಿಡಿಯಿರ್ಬೋದು, ದೃಷ್ಟಿ ಕೊಟ್ಟು ನೋಡೋದು, ಗುರುತು ಹಿಡಿಯುವಂಥದ್ದು, ಬೋರಲು ಮಲಗುವಂಥದ್ದು, ಅಂಬೆ ಗಾಲಿಟ್ಟು ಹರಿಯುವಂಥದ್ದು, ನಿಧಾನವಾಗಿ ಕೈ ಬಿಟ್ಟು